ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಬೀಳುತ್ತಾ ಬ್ರೇಕ್. ಟ್ರಾಫಿಕ್ ಕಡಿವಾಣಕ್ಕೆ ಸಾವಿರಾರು ಕೋಟಿ ಖರ್ಚನ್ನು ಮಾಡಲಾಗಿದೆ. 18,000 ಕೋಟಿ ವೆಚ್ಚದಲ್ಲಿ ಯೋಜನೆಗಳು ಕೂಡ ಸಿದ್ಧವಾಗಿದೆ. ಸುಗಮ ವಾಹನ ಸಂಚಾರಕ್ಕಾಗಿ ಬೃಹತ್ ಯೋಜನೆಯನ್ನ ಮಾಡಿರುವಂಥದ್ದು. ಟ್ರಾಫಿಕ್ ಹೆಚ್ಚಿರುವಂತಹ ಕಡೆಗಳಲ್ಲಿ 12 ಫ್ಲೈಓವರ್ ಡಿಪಿಆರ್ ಸಿದ್ಧಪಡಿಸುವುದಕ್ಕೆ ಜಿಬಿಎ ತೀರ್ಮಾನವನ್ನು ಮಾಡಿರುವಂಥದ್ದು. ಈಗಾಗಲೇ ಸೆಕೆಂಡ್ ಎಸ್ಸಿ ತಜ್ಞರಿಗೆ ಡಿಪಿಆರ್ ಸಿದ್ಧಪಡಿಸುವುದಕ್ಕೆ ಮನವಿಯನ್ನು ಕೂಡ ಮಾಡಲಾಗಿದೆ. ವಿಮಾನ ನಿಲ್ದಾಣಕ್ಕೂ ಕೂಡ ಫ್ಲೈಓವರ್ಗಳು ಸಂಪರ್ಕ ಹೊಂದುವಂತಹ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಸೊ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಇದೀಗ ಬೃಹತ್ ಯೋಜನೆಯನ್ನು ಹಮ್ಮಿಕೊಳ್ಳುವುದಕ್ಕೆ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಸೊ ಜಿಬಿಎ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ ಐಎಸಿ ತಜ್ಞರಿಗೆ ಡಿಪಿಆರ್ ಸಿದ್ಧಪಡಿಸುವುದಕ್ಕೆ ಮನವಿ ಕೂಡ ಮಾಡಲಾಗಿದೆ ಅಂತ. ವಾಹನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಉತ್ಕೃಷ್ಟವಾದ ಒಂದು ತಾಂತ್ರಿಕ ಯೋಜನೆಯನ್ನ ಮಾಡಬೇಕು ಅನ್ನೋದು ಒಂದಿದೆ. ಎಲ್ಲಿ ದೇಶದಲ್ಲೇ ಪ್ರಥಮವಾಗಿ ಈ ಒಂದು ಬೆಂಗಳೂರು ನಗರದಲ್ಲಿ ಒಂದು UHP-FRC ಅಂದರೆ ಅಲ್ಟ್ರಾ ಹೈ ಪರ್ಫಾರ್ಮೆನ್ಸ್ ಫೈಬರ್ ರೀಇನ್ಫೋರ್ಸ್ ಕಾಂಕ್ರೀಟ್ ಅಂತ ಒಂದು ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕು ಅಂತಲೂ ಇದ್ದೀವಿ. ಅದಕ್ಕೆ ಈಗಾಗಲೇ ಯೋಜನೆ ಸಿದ್ಧ ಆಗಿದೆ. ಆ ಯೋಜನೆನ ಅಂತಿಮ ರೂಪುರೇಷೆಗಳು ಕೊಟ್ಟು ಸರ್ಕಾರದ ಮಟ್ಟಕ್ಕೆ ಅನುಮೋದನೆ. ವಾಹನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಉತ್ಕೃಷ್ಟವಾದ ಒಂದು ತಾಂತ್ರಿಕ ಯೋಜನೆಯನ್ನ ಮಾಡಬೇಕು ಅನ್ನೋದು ಒಂದಿದೆ. ಎಲ್ಲಿ ದೇಶದಲ್ಲೇ ಪ್ರಥಮವಾಗಿ ಈ ಒಂದು ಬೆಂಗಳೂರು ನಗರದಲ್ಲಿ ಒಂದು UHP-FRC ಅಂದರೆ ಅಲ್ಟ್ರಾ